ಹಿಂದಿ ಭಾಷೆ ಕಲಿಯುವುದು ಜ್ಞಾನದ ಸಂಕೇತವೇ ಹೊರತು ಹೇರಿಕೆಯಲ್ಲ ಎಂದು ಹೇಳುವ ಮೂಲಕ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೆಹಲಿಯಲ್ಲಿ ತಮ್ಮ ಆರಂಭದ ದಿನಗಳನ್ನ ನೆನಪಿಸಿಕೊಂಡ ಶೋಭಾ ಕರಂದ್ಲಾಜೆ, ನಾನು ಮೊದಲು ದೆಹಲಿಗೆ ಹೋದಾಗ ನನ್ನ ಭಾಷೆ ಕೇಳಿ ಅಲ್ಲಿನವರು ನಗುತ್ತಿದ್ರು, ಅಣಕಿಸುತ್ತಿದ್ರು ಎಂದು ಹೇಳುವ ಮೂಲಕ ಭಾಷೆಯ ಕೀಳರಿಮೆಯ ಬಗ್ಗೆ ಮಾತನಾಡಿದ್ದಾರೆ. ಇದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದ ತ್ರಿಭಾಷಾ ಸೂತ್ರದ ಬಗ್ಗೆ ಉದ್ದೇಶಪೂರ್ವಕವಾಗಿ ಗೊಂದಲವನ್ನ ಸೃಷ್ಟಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಶೋಭಾ ಕರಂದ್ಲಾಜೆಯವರ ಈ ಹೇಳಿಕೆಯ ಹಿಂದಿನ ಉದ್ದೇಶವೇನು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವರು ನೀಡಿದ ತಿರುಗೇಟು ಎಂತಹದ್ದು? ಭಾಷೆ ಕಲಿಯುವುದು ಜ್ಞಾನವೋ ಅಥವಾ ಹೇರಿಕೆಯೋ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಮತ್ತು ಶೈಕ್ಷಣಿಕ ವಲಯದಲ್ಲಿ ಭಾಷೆಯ ವಿಷಯವು ಯಾವಾಗಲೂ ಚರ್ಚಾಸ್ಪದ ವಿಷಯವಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ 2025 ಮತ್ತು 26ರ ಅವಧಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ನಡುವೆ ಭಾಷಾ ನೀತಿಯ ಕುರಿತು ತೀವ್ರವಾದ ವಾಗ್ದಾಳಿಗಳು ನಡೆದಿವೆ. ಈ ಸಂಘರ್ಷದ ಕೇಂದ್ರ ಬಿಂದುವಾಗಿರುವುದು SSLC ಪರೀಕ್ಷೆಯಲ್ಲಿ ತೃತೀಯ ಭಾಷೆಯ ಮೌಲ್ಯಮಾಪನ ಕ್ರಮದಲ್ಲಿ ತಂದ ಬದಲಾವಣೆಗಳು ಮತ್ತು ಭಾಷಾ ಕಲಿಕೆಯನ್ನು ಜ್ಞಾನ ಅಥವಾ ಹೇರಿಕೆ ಎಂದು ವ್ಯಾಖ್ಯಾನಿಸುವಲ್ಲಿರುವ ಭಿನ್ನಾಭಿಪ್ರಾಯಗಳು. ದೆಹಲಿಯಲ್ಲಿ ತಮಗಾದ ವೈಯಕ್ತಿಕ ಅನುಭವಗಳನ್ನು ಉಲ್ಲೇಖಿಸಿ ಶೋಭಾ ಕರಂದ್ಲಾಜೆಯವರು ನೀಡಿದಂತಹ ಹೇಳಿಕೆಯು ಭಾಷಾ ಕಲಿಕೆಯ ಮಹತ್ವ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅದರ ಅನಿವಾರ್ಯತೆಯ ಬಗ್ಗೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಸ್ನೇಹಿತರೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಸಿದ್ದರಾಮಯ್ಯ ಸರ್ಕಾರದ ಭಾಷಾ ನೀತಿಯನ್ನು ಟೀಕಿಸುವ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ರಾಜಕೀಯ ಜೀವನದ ಆರಂಭಿಕ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ದೆಹಲಿಗೆ ಮೊದಲ ಬಾರಿಗೆ ಹೋದಾಗ ಅಲ್ಲಿನ ಜನರು ನಮ್ಮ ಭಾಷೆಯನ್ನ ಕೇಳಿ ನಗುತ್ತಾ ಇದ್ರು ಮತ್ತು ಅಣಕಿಸುತ್ತಿದ್ರು ಎಂದು ಇವರು ಬಹಿರಂಗಪಡಿಸಿದ್ದಾರೆ. ಈ ಕಲಿಕೆಯ ಅನುಭವವನ್ನ ಇವರು ಭಾಷಾ ಕಲಿಕೆಯ ಪರವಾದ ವಾದವನ್ನಾಗಿ ಪರಿವರ್ತಿಸಿದ್ದಾರೆ. ಇವರ ಪ್ರಕಾರ ಇನ್ನೊಂದು ಹೊಸ ಭಾಷೆಯನ್ನ ಕಲಿಯುವುದು ಕೇವಲ ಸಂವಹನಕ್ಕಾಗಿ, ಕಾನ್ವರ್ಸೇಷನ್ಗಾಗಿ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಜ್ಞಾನದ ಸಂಕೇತವಾಗಿದೆ. ಕೌಶಲ್ಯ ಮತ್ತು ಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಭಾಷೆಯನ್ನು ಹೇರಿಕೆ ಎಂದು ಕರೆಯುವುದಕ್ಕಿಂತ ಅದನ್ನು ಸಬಲೀಕರಣದ ಸಾಧನ ಎಂದು ಪರಿಗಣಿಸಬೇಕು ಎಂಬುವುದು ಇವರ ವಾದದ ಸಾರಾಂಶವಾಗಿದೆ. ಹಿಂದಿ ಭಾಷೆಯನ್ನ ಕಲಿಯುವುದರಿಂದ ಕನ್ನಡಿಗರಿಗೆ ಅಥವಾ ದಕ್ಷಿಣ ಭಾರತದವರಿಗೆ ಯಾವುದೇ ನಷ್ಟವಿಲ್ಲ, ಬದಲಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹರಿಸಲು ಅದು ಶಕ್ತಿಯನ್ನ ನೀಡುತ್ತದೆ ಎಂದು ಇವರು ಪ್ರತಿಪಾದಿಸಿದ್ದಾರೆ. ತಾವು ಶಾಲಾ ದಿನಗಳಲ್ಲಿ ತ್ರಿಭಾಷಾ ಸೂತ್ರದಿಂದಲೇ ವ್ಯಾಸಂಗ ಮಾಡಿದ್ದು, ಆದ್ದರಿಂದ ಯಾವುದೇ ತೊಂದರೆಯಾಗಿಲ್ಲ ಎಂದು ಇವರು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಸಿದ್ದರಾಮಯ್ಯ ಸರ್ಕಾರವು ರಾಜಕೀಯ ಲಾಭಕ್ಕಾಗಿ ತ್ರಿಭಾಷಾ ನೀತಿಯ ಬಗ್ಗೆ ಅನಗತ್ಯ ಗೊಂದಲಗಳನ್ನು ಸೃಷ್ಟಿಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಹಿಂದಿ ಭಾಷೆಯ ಬಗ್ಗೆ ನೆಗೆಟಿವ್ ಭಾವನೆಯನ್ನ ಮೂಡಿಸ್ತಾ ಇದೆ ಎಂದು ಇವರು ಆರೋಪಿಸಿದ್ದಾರೆ. ಈ ವಾಗ್ದಾಳಿಯು ಕೇವಲ ಶೈಕ್ಷಣಿಕ ವಿಚಾರಕ್ಕೆ ಸೀಮಿತವಾಗಿರದೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿನ ಸಾಂಸ್ಕೃತಿಕ ಅಸ್ಮಿತೆಯ ಪ್ರಶ್ನೆಯನ್ನ ಎತ್ತುತ್ತದೆ. ಕರಂದ್ಲಾಜೆಯವರ ಪ್ರಕಾರ ಭಾಷಾ ಪ್ರೇಮವು ಇತರ ಭಾಷೆಗಳ ದ್ವೇಷಕ್ಕೆ ಕಾರಣವಾಗಬಾರದು. ಕನ್ನಡಿಗರು ತಮ್ಮ ಮಾತೃಭಾಷೆಯನ್ನು ಗೌರವಿಸುವುದರ ಜೊತೆಗೆ ಇತರ ಭಾಷೆಗಳನ್ನು ಕೂಡ ಕಲಿಯುವ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬೇಕು. ಇನ್ನು ಸ್ನೇಹಿತರೆ, ಕರ್ನಾಟಕ ಸರ್ಕಾರವು 2025-26ರ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷಾ ಪದ್ಧತಿಯಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತಂದಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಮಾರ್ಚ್ 2026ರಲ್ಲಿ ಘೋಷಿಸಿದಂತೆ ತೃತೀಯ ಭಾಷೆಯ ಪರೀಕ್ಷೆಗೆ ನೀಡಲಾಗ್ತಾ ಇದ್ದ ಅಂಕಗಳನ್ನು ರದ್ದುಗೊಳಿಸಿ ಅದರ ಬದಲಾಗಿ ಶ್ರೇಣಿ ಪದ್ಧತಿಯನ್ನ ಜಾರಿಗೆ ತರಲಾಗಿದೆ. ಈ ಬದಲಾವಣೆಯು ಹಿಂದಿ, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಮತ್ತು ಮರಾಠಿಯಂತಹ ಎಲ್ಲ ತೃತೀಯ ಭಾಷೆಗಳಿಗೆ ಅನ್ವಯಿಸುತ್ತದೆ. ಸರ್ಕಾರವು ಈ ನಿರ್ಧಾರವನ್ನು ವೈಜ್ಞಾನಿಕ ಎಂದು ಸಮರ್ಥಿಸಿಕೊಂಡಿದೆ, ಏಕೆಂದರೆ ಇದು ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ತೃತೀಯ ಭಾಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇರುವ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಎಂಬುದು ಸರ್ಕಾರದ ವಾದವಾಗಿದೆ. ಆದರೆ ಈ ನಿರ್ಧಾರದ ಸಮಯದ ಬಗ್ಗೆ ವಿರೋಧ ಪಕ್ಷದ ನಾಯಕರು ಮತ್ತು ಶೈಕ್ಷಣಿಕ ತಜ್ಞರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆಗಳು ನಡೀತಾ ಇರುವಾಗಲೇ ಇಂತಹ ಘೋಷಣೆ ಮಾಡುವುದು ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿಸಿದೆ ಎಂದು ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಟೀಕಿಸಿದ್ದಾರೆ.
ಇನ್ನು ಸ್ನೇಹಿತರೆ, ಸರ್ಕಾರದ ಈ ನಿರ್ಧಾರದ ಹಿಂದೆ ಬಲವಾದ ಅಂಕಿ ಅಂಶಗಳ ಹಿನ್ನೆಲೆ ಇದೆ ಎಂದು ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಪಾದಿಸಿದ್ದಾರೆ. ಹಿಂದಿನ ವರ್ಷಗಳ ಎಸ್ಎಸ್ಎಲ್ಸಿ ಫಲಿತಾಂಶಗಳನ್ನು ವಿಶ್ಲೇಷಿಸಿದಾಗ ತೃತೀಯ ಭಾಷೆಯು ವಿದ್ಯಾರ್ಥಿಗಳ ಫಲಿತಾಂಶದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತಿರುವುದು ಕಂಡುಬಂದಿದೆ. ಇನ್ನು ರಾಜ್ಯ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಶೋಭಾ ಕರಂದ್ಲಾಜೆ ಅವರ ವಾದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಭಾಷೆಯ ವಿಷಯದಲ್ಲಿ ಬಿಜೆಪಿಯು ಕೇವಲ ರಾಜಕೀಯ ಮಾಡುತ್ತಿದೆ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಓಲೈಕೆಯಲ್ಲಿ ನಿರಂತರವಾಗಿದೆ ಎಂದು ಇವರು ಆರೋಪಿಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ವಾದದ ಪ್ರಕಾರ ಕೇಂದ್ರದ ಅನುದಾನದಲ್ಲಿ ತಾರತಮ್ಯ, ಕನ್ನಡದಂತಹ ಪುರಾತನ ರಾಷ್ಟ್ರೀಯ ಭಾಷೆಗಳಿಗೆ ಕೇಂದ್ರದಿಂದ ಸಿಗುವ ಅನುದಾನ ಅತ್ಯಲ್ಪ, ಆದರೆ ಸಂಸ್ಕೃತದಂತಹ ಭಾಷೆಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಲಾಗುತ್ತಿದೆ. ಇದು ಆರ್ಎಸ್ಎಸ್ ನಾಯಕರನ್ನು ಪ್ರಸನ್ನಗೊಳಿಸಲು ಮಾಡುವ ತಂತ್ರ ಎಂದು ಇವರು ದೂರಿದ್ದಾರೆ. ಇನ್ನು ಅಸ್ಮಿತೆಯ ರಕ್ಷಣೆ, ಕನ್ನಡದ ಮೇಲೆ ಹಿಂದಿಯನ್ನ ಹೇರುವುದು ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತರುತ್ತದೆ. ಭಾಷಾ ಕಲಿಕೆಯನ್ನು ಹೇರಿಕೆಯ ಬದಲಾಗಿ ಆಯ್ಕೆಯನ್ನಾಗಿ ಇರಿಸಬೇಕು ಎಂದು ಇವರು ಒತ್ತಿ ಹೇಳಿದ್ದಾರೆ. ಇನ್ನು ಪ್ರಾದೇಶಿಕ ಭಾಷೆಗಳಿಗೆ ಮನ್ನಣೆ, ತುಳುವಿನಂತಹ ಪ್ರಾದೇಶಿಕ ಭಾಷೆಗಳಿಗೆ ಅಧಿಕೃತ ಮಾನ್ಯತೆ ನೀಡುವ ಬಗ್ಗೆ ಬಿಜೆಪಿ ಸಂಸದರು ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತಿಲ್ಲ ಏಕೆ ಎಂದು ಇವರು ಪ್ರಶ್ನಿಸಿದ್ದಾರೆ. ಈ ವಾಗ್ವಾದವು ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ವಿರೋಧಿ ಚಳುವಳಿಗೆ ಹೊಸ ಚೈತನ್ಯ ನೀಡಿದೆ. ಸಿದ್ದರಾಮಯ್ಯ ಸರ್ಕಾರವು ತನ್ನ ನಿರ್ಧಾರವನ್ನು ಕನ್ನಡ ಪರ ಸಂಘಟನೆಗಳ ಬೇಡಿಕೆಯಂತೆ ತೆಗೆದುಕೊಳ್ಳಲಾಗಿದೆ ಎಂದು ಸಮರ್ಥಿಸಿಕೊಂಡಿದೆ. ಇನ್ನು ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ 2020ಕ್ಕೆ ಬದಲಾಗಿ ಕರ್ನಾಟಕವು ತನ್ನದೇ ಆದ ರಾಜ್ಯ ಶಿಕ್ಷಣ ನೀತಿ ಎಸ್ಇಪಿಯನ್ನ ರೂಪಿಸಿದೆ. ಪ್ರೊಫೆಸರ್ ಸುಖದೇವ್ ನೇತೃತ್ವದ ಸಮಿತಿಯು ಆಗಸ್ಟ್ 2025ರಲ್ಲಿ ಈ ವರದಿಯನ್ನು ಸಲ್ಲಿಸಿದೆ. ಈ ವರದಿಯು ಕರ್ನಾಟಕದ ಶೈಕ್ಷಣಿಕ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮವನ್ನ ಬೀರಲಿದೆ. ಈ ವರದಿಯಲ್ಲಿರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ದ್ವಿಭಾಷಾ ಸೂತ್ರಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದಿ ಹೇರಿಕೆಯಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸುತ್ತದೆ ಎಂಬುದು ಇವರ ಅಭಿಪ್ರಾಯ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕಗಳನ್ನು ರದ್ದುಗೊಳಿಸಿರುವುದು ಈ ದ್ವಿಭಾಷಾ ಸೂತ್ರದ ಅನುಷ್ಠಾನದ ಮೊದಲ ಹೆಜ್ಜೆ ಎಂದು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಶ್ಲಾಘಿಸಿದೆ. ಇನ್ನು ಸ್ನೇಹಿತರೆ, ಈ ಭಾಷಾ ನೀತಿಯ ಈ ಬದಲಾವಣೆಯು ಕೇವಲ ಶಾಸಕಾಂಗಕ್ಕೆ ಸೀಮಿತವಾಗದೆ ರಾಜಭವನ ಮತ್ತು ನ್ಯಾಯಾಲಯದ ಅಂಗಳಕ್ಕೂ ತಲುಪಿದೆ. ಇನ್ನು ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅರ್ಜಿದಾರರ ಪ್ರಕಾರ ಈ ನಿರ್ಧಾರವು ಏಕಪಕ್ಷೀಯವಾಗಿದ್ದು ಯಾವುದೇ ಸಾರ್ವಜನಿಕ ಚರ್ಚೆ ಅಥವಾ ಕ್ಯಾಬಿನೆಟ್ ಅನುಮೋದನೆ ಇಲ್ಲದೆ ಘೋಷಿಸಲಾಗಿದೆ. ಇದು ಸಂವಿಧಾನದ 14ನೇ ವಿಧಿ ಸಮಾನತೆಯ ಹಕ್ಕು ಮತ್ತು 21A ಶಿಕ್ಷಣದ ಹಕ್ಕನ್ನ ಉಲ್ಲಂಘಿಸುತ್ತದೆ ಎಂದು ವಾದಿಸಲಾಗಿದೆ. ಪರೀಕ್ಷೆಯ ಮಧ್ಯದಲ್ಲೇ ಇಂತಹ ಬದಲಾವಣೆಗಳನ್ನು ತಂದಿರುವುದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೆಟ್ಟ ನೆಗೆಟಿವ್ ಪರಿಣಾಮವನ್ನ ಬೀರಬಹುದು ಎಂಬುದು ಅರ್ಜಿದಾರರ ಆತಂಕ. ಇನ್ನು ಸ್ನೇಹಿತರೆ, ಶೋಭಾ ಕರಂದ್ಲಾಜೆ ಮತ್ತು ಸಿದ್ದರಾಮಯ್ಯ ಸರ್ಕಾರದ ನಡುವಿನ ಈ ಭಾಷಾ ಸಮರವು ಕೇವಲ ಶಿಕ್ಷಣಕ್ಕೆ ಸೀಮಿತವಾಗಿಲ್ಲ, ಇದು ರಾಜ್ಯದ ಇತರ ಗಂಭೀರ ರಾಜಕೀಯ ವಿದ್ಯಮಾನಗಳ ಭಾಗವೂ ಆಗಿದೆ. ಇನ್ನು ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರವು ಹಿಂದಿ ಭಾಷೆಯನ್ನ ತೆಗೆದುಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್